ಯಾಕಪ್ಪ ಹಾಗೆ ನೋಡ್ತಾ ಇದೀಯಾ? ಇದು ಕೂಡ ಹುಳ ಹೋಯ್ತೇನೋ? ಇಲ್ಲ ಬಾವ, ಇದರಲ್ಲಿ ಹುಳ ಇಲ್ಲ. ಪಾಯಸವಾಗಿಯೇ ಕಾಣಿಸ್ತಾ ಇದೆ. ಹೌದಾ? ಹೌದು ಬಾವ, ಪಾಯಸ ಗಮ್ ಅಂತ ಇದೆ. ಹಾಗಾದ್ರೆ ನೀನು ಪಾಪ ಇವತ್ತಿಗೆ ಕಳೀತು. ವೆಂಕಟನಾಥ್ರೆ, ನಿಮ್ಮ ಸ್ಪರ್ಶ ಮಾತ್ರದಿಂದಾನೆ ಇವನ ಕರ್ಮ ಕಳೆದು ಹೋಗಿದೆ ಅಂದ್ರೆ ನೀವು ಸಾಮಾನ್ಯರಲ್ಲ ಸ್ವಾಮಿ. ಮಹಾತ್ಮರು, ಪವಾಡ ಪುರುಷರು. ಭೀಮರಾಯರೇ, ಪವಾಡ ಪುರುಷ ನಾನಲ್ಲ, ಆ ಶ್ರೀಹರಿ. ಯಾವಾಗ ಯಾರಿಗೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡೋದು ಅವನು. ಪೂಜೆ ಸಮಯದಲ್ಲಿ ನೀವು ಬಂದ್ರಿ, ದೇವರಿಗೆ ನೈವೇದ್ಯ ಮಾಡಿದ ಪಾಯಸ ನಿಮಗೆ ಸಿಕ್ತು. ಶ್ರೀಹರಿಯ ನೈವೇದ್ಯ ಹಾಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಧ್ಯಾನ ಮಾಡಿ ಪಾಯಸ ಕುಡೀರಿ, ಎಲ್ಲನೂ ಒಳ್ಳೇದಾಗುತ್ತೆ. ಖಂಡಿತ ಕುಡಿತೀನಿ ಸ್ವಾಮಿ. ನನ್ನ ಬಹುದಿನದ ಭಯ ಇವತ್ತು ತೊಲಗಿದೆ. ಮನಸ್ಸು ನಿರಾಳವಾಗಿದೆ. ನನ್ನ ಬಹುದಿನಗಳ ಹಸಿವನ್ನ ಇವತ್ತು ಈ ಪ್ರಸಾದದಿಂದ ನೀಗಿಸ್ಕೊಳ್ತೀನಿ. ಅನ್ನದಾತೋ ಸುಖೀ ಭವ. ವೆಂಕಟಾದ್ರೆ, ಇವತ್ತು ನೀವು ಉಳಿಸಿದ್ದು ಇವನೊಬ್ಬನ ಪ್ರಾಣ ಅಲ್ಲ, ಇವನ ಹೆಂಡತಿ ಮಕ್ಕಳ ಪ್ರಾಣನೂ ಉಳಿಸ್ಬಿಟ್ರಿ. ಆ ದಿನ ನೀವು ಯಾರು ಅಂತ ಗೊತ್ತಿಲ್ಲದೆ ತುಂಬಾ ಅವಮಾನ ಮಾಡಿಬಿಟ್ವಿ. ಆದ್ರೂ ಸ್ವಲ್ಪವೂ ಕೋಪ ಮಾಡ್ಕೊಳ್ಳದೆ ಆಗಿದ್ದ ಸಮಸ್ಯೆಯನ್ನು ಸರಿಪಡಿಸಿ ನಗನಗ್ತಾ ಹೊರಟ್ಬಿಟ್ರಿ. ಆದ್ರೆ ಮಾಡಿದ ಕರ್ಮ ಬಿಡ್ಲಿಲ್ಲ. ಇವನು ಬೆನ್ನಟ್ಟಿ ಕಾಡ್ಬಿಡ್ತು. ಅದನ್ನ ಒಂದು ಕ್ಷಣದಲ್ಲಿ ಪರಿಹಾರ ಮಾಡಿದ್ರಿ ಅಂದ್ರೆ ನಿಮ್ಮದು ಸಾಧಾರಣ ಜನ್ಮವಲ್ಲ ಸ್ವಾಮಿ. ನೀವು ದೈವಾಂಶ ಸಂಭೂತರು, ಸಾಕ್ಷಾತ್ ದೈವಿ ಸ್ವರೂಪರು. ನೀನು ಜನ್ಮ ನೀಡುವ ಮಗು 3 ಲೋಕಗಳಿಗೆ ಹರಿಭಕ್ತಿಯನ್ನು ಸಾರುವ ಅಜಾತ ಶತ್ರುವಾಗುತ್ತ. ದಯವಿಟ್ಟು ಆಶೀರ್ವಾದ ಮಾಡಿ ಸ್ವಾಮಿ. ಭೀಮರಾಯರೇ, ನೀವು ಹಿರಿಯರು. ನನ್ನಂತ ಕಿರಿಯನಿಗೆ ನಮಸ್ಕಾರ ಮಾಡೋದು ಶ್ರೇಯಸ್ಕರವಲ್ಲ. ದೇವರಿಗೆ ವಯಸ್ಸೆಲ್ಲಿದೆ ಸ್ವಾಮಿ. ನಿಮ್ಮ ಪಾದಸ್ಪರ್ಶದಿಂದ ನಮ್ಮ ಜನ್ಮ ಸಾರ್ಥಕವಾಗಿದೆ. ನೀವು ತಪ್ಪು ತಿಳ್ಕೊಂಡಿದ್ದೀರಿ ಭೀಮರಾಯರೇ. ತಾಯಿ ಸರಸ್ವತಿ ಕೃಪೆಯಿಂದ ಆವತ್ತು ನಿಮ್ಮ ಮನೆಯಲ್ಲಿ ಆ ಘಟನೆ ನಡೆಯಿತು. ಶ್ರೀಹರಿಯ ಕೃಪೆಯಿಂದ ಇವತ್ತು ಈ ಘಟನೆ ನಡೆದಿದೆ. ಇದರಲ್ಲಿ ನಾನು ನೆಪ ಮಾತ್ರ. ದಯವಿಟ್ಟು ನನ್ನನ್ನ ದೇವ್ರು ಮಾಡಬೇಡಿ. ಆಹಾ, ಇಷ್ಟು ಶಕ್ತಿ ಇದ್ರೂ ಏನೂ ಇಲ್ಲ ಅನ್ನೋ ನಿಮ್ಮ ಸರಳವಾದ ವ್ಯಕ್ತಿತ್ವನೇ ನಿಮ್ಮ ದೊಡ್ಡ ಗುಣ ಸ್ವಾಮಿ. ನೀವು ಒಪ್ಪಿ ಬಿಡಿ, ನಮ್ಮ ಪಾಲಿಗೆ ನೀವೇ ದೇವರು. ಅಪರಾಧ ಕಾಣಿಕೆ ತಂದಿದ್ದೀವಿ, ದಯವಿಟ್ಟು ಒಪ್ಪಿಸ್ಕೋಬೇಕು. ಕ್ಷಮಿಸಿ ಭೀಮರಾಯರೇ, ನಾನು ಯಾರಿಂದಾನೂ ಏನೂ ಸ್ವೀಕರಿಸೋ ಹಾಗಿಲ್ಲ. ಅಪರಿಗ್ರಹ ವ್ರತ ಕೈಗೊಂಡಿದ್ದೀನಿ. ಗುರುಗಳೇ, ಇಂದಿನಿಂದ ನಾನು ಅಪರಿಗ್ರಹ ವ್ರತ ಹಿಡಿದಿದ್ದೇನೆ. ಹಾಗೂ ನಿಮ್ಗೆ ಕೊಡ್ಲೇಬೇಕು ಅಂತ ಅನ್ಸಿದ್ರೆ ಈ ಅಪರಾಧ ಕಾಣಿಕೆಯನ್ನ ಅವಶ್ಯಕತೆ ಇರೋರಿಗೆ ದಾನ ಮಾಡಿ. ಜನತಾ ಸೇವೆ ಮಾಡೋದು ಜನಾರ್ದನನ ಸೇವೆ ಮಾಡದಷ್ಟೇ ಪುಣ್ಯ. ಹಾಗೆ ಆಗಲಿ ಸ್ವಾಮಿ, ತಮ್ಮಿಚ್ಛೆ. ನಿಮ್ಮ ವ್ರತಕ್ಕೆ ಭಂಗ ತರೋ ಪಾಪದ ಕೆಲಸ ನಾವು ಮಾಡಲ್ಲ. ನೀವು ಹೇಳಿದ ಹಾಗೆ ಬಡವರಿಗೆ ದಾನ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ತೇವೆ. ಪಶ್ಚಾತ್ತಾಪ ಪಡೋ ಪಾಪಿಷ್ಟನಿಗೆ ಸ್ವರ್ಗ ಸಿಗುತ್ತೆ ಅಂತ ಶಾಸ್ತ್ರನೇ ಹೇಳುತ್ತೆ. ನಾವು ಮಾಡಿದ್ದು ತಪ್ಪು ಅಂತ ನಮಗೆ ಅರಿವಾದರೆ ಅದಕ್ಕಿಂತ ದೊಡ್ಡ ಬದಲಾವಣೆ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಹೋಗ್ಬನ್ನಿ. ಕಾಣಿಕೆ ಅನ್ನೋದು ದಾನವೂ ಅಲ್ಲ, ಭಿಕ್ಷೆನೂ ಅಲ್ಲ, ಅದು ಭಕ್ತಿ. ನೀನದನ್ನ ಸ್ವೀಕರಿಸಬೇಕಾಗಿತ್ತು. ಅಮ್ಮ, ಅವರು ಅಪರಾಧ ಕಾಣಿಕೆಯನ್ನ ನೀಡೋಕ್ ಬಂದಿರೋದು ವೆಂಕಟನಾಥನಿಗಲ್ಲ,
ವೆಂಕಟನಾಥನೊಳಗೆ ಒಬ್ಬ ದೇವರಿದ್ದಾನೆ ಅನ್ನೋ ಅವರ ಮುಗ್ಧ ನಂಬಿಕೆಯಿಂದ. ಮುಗ್ಧ ನಂಬಿಕೆ ಅಂತ ಯಾಕೆ ಹೇಳ್ತೀಯ ವೆಂಕಟನಾಥ? ಅವ್ರ ನಂಬಿಕೆ ನಿಜನೂ ಇರ್ಬೋದು. ಯಾಕಂದರೆ ಎಷ್ಟೋ ಅಸಾಧ್ಯವಾದ ವಿಷಯಗಳನ್ನ ನೀನು ಸಾಧ್ಯವಾಗಿಸಿರೋದು ನಾನೇ ನನ್ನ ಕಣ್ಣಾರ ನೋಡಿದ್ದೀನಲ್ಲ. ಇದೆಲ್ಲ ಸಾಧ್ಯವಾಗಿದ್ದು ನನ್ನಿಂದ ಅಲ್ಲ ಅಣ್ಣ, ಅವನ ಮನಸ್ಸಿನಿಂದ. ಇಷ್ಟು ದಿನ ಅವನು ಪಾಪ ಪ್ರಜ್ಞೆಯಿಂದ ನರಳ್ತಾ ಇದ್ದ. ಅದಕ್ಕೆ ಅವನ ಕಣ್ಣಿಗೆ ಆಹಾರದಲ್ಲಿ ಹುಳುಗಳು ಇದ್ದ ಹಾಗೆ ಕಾಣ್ತಾ ಇತ್ತು. ಈಗ ನನ್ನಲ್ಲಿ ಬಂದು ಕ್ಷಮೆ ಕೇಳಿದ ಮೇಲೆ, ನಾನು ಕ್ಷಮಿಸಿದ್ದೀನಿ ಅಂತ ಹೇಳಿದ ಮೇಲೆ ಅವನ ಮನಸ್ಸು ಹಗುರವಾಯಿತು, ಪಾಪ ಪ್ರಜ್ಞೆ ಕಳೀತು. ಪಾಯಸವಾಗೇ ಕಾಣಿಸ್ತು. ಇದು ಗೊತ್ತಿದ್ದು ನಾನು ಅವ್ರ ಕೈಯಿಂದ ಕಾಣಿಕೆ ಸ್ವೀಕಾರ ಮಾಡಿದ್ರೆ ಅವ್ರು ನಂಬಿರೋ ನನ್ನೊಳಗಿನ ದೇವರ ಹೆಸರಲ್ಲಿ ನಾನು ವ್ಯಾಪಾರ ಮಾಡಿದಾಗ ಆಗ್ತಾ ಇತ್ತು. ದೇವರು ಯಾವತ್ತೂ ವ್ಯಾಪಾರದ ಸರಕಾಗಬಾರ್ದು, ಅಧ್ಯಾತ್ಮದ ಜ್ಯೋತಿ ಆಗಬೇಕು.